ರಾಜ್ಯದ ಲಕ್ಷಾಂತರ ಕಾರ್ಮಿಕರು ಮತ್ತು ಅವರ ಕುಟುಂಬಗಳು ಅವಲಂಬಿಸಿರುವ ಇಎಸ್ಐ ಆರೋಗ್ಯ ಸೇವೆಯಲ್ಲಿ ದೊಡ್ಡ ಬದಲಾವಣೆ ಜಾರಿಯಾಗಿದೆ. ವಿಮಾ ರೋಗಿಗಳ ಹೆಸರಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ನಡೆಯುತ್ತಿದ್ದ ಕೋಟ್ಯಾಂತರ ರೂಪಾಯಿ ಬಳಕೆಗೆ ಕಡಿವಾಣ ಹಾಕಲು ಸರ್ಕಾರ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತಂದಿದೆ. ಇನ್ನು ಮುಂದೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಖಾಸಗಿ ಆಸ್ಪತ್ರೆಗಳಿಗೆ ರೆಫರಲ್ ಸಿಗುವುದಿಲ್ಲ. ಹಾಗಾದ್ರೆ ಹೊಸ ನಿಯಮಗಳೇನು? ಯಾರಿಗೆ ರೆಫರಲ್ ಸಿಗಲಿದೆ? ತುರ್ತು ಚಿಕಿತ್ಸೆಗೆ ಏನು ವ್ಯವಸ್ಥೆ ಇದೆ? ಇಲ್ಲಿದೆ ಸಂಪೂರ್ಣ ವರದಿ. ಹೌದು, ರಾಜ್ಯಾದ್ಯಂತ 130ಕ್ಕೂ ಹೆಚ್ಚು ಇಎಸ್ಐ ಡಿಸ್ಪೆನ್ಸರಿಗಳಿದ್ದು ಲಕ್ಷಾಂತರ ಕಾರ್ಮಿಕರು ಮತ್ತು ಅವರ ಕುಟುಂಬದ ಸದಸ್ಯರು ಈ ಆರೋಗ್ಯ ಸೇವೆಯನ್ನು ಬಳಸುತ್ತಿದ್ದಾರೆ. ಆದರೆ ಇದೇ ಯೋಜನೆಯಲ್ಲಿ ಕೆಲ ಖಾಸಗಿ ಆಸ್ಪತ್ರೆಗಳು ಮತ್ತು ಕೆಲವರ ದುರ್ಬಳಕೆಯಿಂದ ಸರ್ಕಾರಕ್ಕೆ ಕೋಟಿ ರೂಪಾಯಿ ನಷ್ಟವಾಗಿರುವುದು ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿದೆ. ಇದರಿಂದ ಎಚ್ಚೆತ್ತಿರುವ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಆಯುಕ್ತಾಲಯ ಪ್ರಾಮಾಣಿಕ ಕಾರ್ಯಾಚರಣೆ ವಿಧಾನವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ಇದುವರೆಗೆ ಜ್ವರ, ಶೀತ, ಕೆಮ್ಮು, ನೆಗಡಿ ಸೇರಿದಂತೆ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೂ ಅನೇಕ ವಿಮಾ ರೋಗಿಗಳು ರೆಫರಲ್ ಪತ್ರ ಪಡೆದು ಖಾಸಗಿ ಆಸ್ಪತ್ರೆಗಳಿಗೆ ತೆರಳುತ್ತಿದ್ದರು. ಆದ್ರೆ ಕೆಲ ಖಾಸಗಿ ಆಸ್ಪತ್ರೆಗಳು ಹೊರ ರೋಗಿಗಳ ಚಿಕಿತ್ಸೆಯನ್ನೇ ದುಬಾರಿ ಒಳರೋಗಿ ಚಿಕಿತ್ಸೆಯಾಗಿ ತೋರಿಸಿ ಲಕ್ಷಾಂತರ ರೂಪಾಯಿ ಬಿಲ್ ಕ್ಲೈಮ್ ಮಾಡಿರುವ ಪ್ರಕರಣಗಳು ಪತ್ತೆಯಾಗಿದೆ. ಸರ್ಕಾರದ ಅನುದಾನ ದುರ್ಬಳಕೆಯಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಒಪಿಡಿ ರೆಫರಲ್ ಮೇಲೂ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಿದೆ. ಯಾಕೆ ಹೊಸ ಎಸ್ಒಪಿ? ಸಣ್ಣ ಕಾಯಿಲೆಗಳಿಗೂ ದೊಡ್ಡ ಬಿಲ್, ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಹಣ ದುರ್ಬಳಕೆ, ಖಾಸಗಿ ಆಸ್ಪತ್ರೆಗಳ ಅಕ್ರಮ ಕ್ಲೈಮ್, ರೆಫರಲ್ ವ್ಯವಸ್ಥೆಯ ದುರುಪಯೋಗ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇಎಸ್ಐ ಆಸ್ಪತ್ರೆಗಳೇ ಇಲ್ಲ. ಬೆಂಗಳೂರು, ಮೈಸೂರು, ದಾವಣಗೆರೆ, ಬೆಳಗಾವಿ, ಕಲಬುರಗಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಮಾತ್ರ ಇಎಸ್ಐ ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿವೆ. ಉಳಿದ ಜಿಲ್ಲೆಗಳಲ್ಲಿ ಡಿಸ್ಪೆನ್ಸರಿಗಳಿದ್ದು ಅಲ್ಲಿ ಹೆಚ್ಚಿನ ಕಡೆ ಎಂಬಿಬಿಎಸ್ ವೈದ್ಯರೇ ಇದ್ದಾರೆ. ಪರಿಣಿತ ವೈದ್ಯರ ಕೊರತೆಯಿಂದ ಅನೇಕ ರೋಗಿಗಳು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿದ್ದರು. ಇದೇ ಪರಿಸ್ಥಿತಿಯನ್ನು ಕೆಲವರು ದುರುಪಯೋಗ ಪಡಿಸಿಕೊಂಡಿದ್ದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಯಾರಿಗೆ ರೆಫರಲ್? ಹೃದಯ ಸಂಬಂಧಿ ಕಾಯಿಲೆ, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡ ಚಿಕಿತ್ಸೆ, ಡಯಾಲಿಸಿಸ್, ಜಠರ ಮತ್ತು ಜೀರ್ಣಾಂಗ ಕಾಯಿಲೆಗಳು. ಇನ್ನು ಮುಂದೆ ಇಎಸ್ಐ ಡಿಸ್ಪೆನ್ಸರಿಯಲ್ಲಿ ಚಿಕಿತ್ಸೆ ಸಾಧ್ಯವಾಗದಿದ್ದರೆ ಮೊದಲ ಆದ್ಯತೆ ಜಿಲ್ಲಾಸ್ಪತ್ರೆಗೆ ನೀಡಬೇಕು. ಅಲ್ಲಿಯೂ ಅಗತ್ಯ ಪರಿಣತ ವೈದ್ಯರು ಅಥವಾ ಚಿಕಿತ್ಸೆ ಲಭ್ಯವಿಲ್ಲದಿದ್ದರೆ ಮಾತ್ರ ಇಎಸ್ಐಗೆ ಹೊಂದಾಣಿಕೆಯಾಗಿರುವ ಖಾಸಗಿ ಆಸ್ಪತ್ರೆಗೆ ರೆಫರಲ್ ನೀಡಲಾಗುತ್ತದೆ. ಅಂದ್ರೆ ಖಾಸಗಿ ಆಸ್ಪತ್ರೆಗೆ ನೇರ ರೆಫರಲ್ ನೀಡುವ ವ್ಯವಸ್ಥೆಗೆ ಸರ್ಕಾರ ಕಡಿವಾಣ ಹಾಕಿದೆ. ತುರ್ತು ಚಿಕಿತ್ಸೆಗಳಿಗೆ ಯಾವುದೇ ನಿರ್ಬಂಧವಿಲ್ಲ. ಹೃದಯಾಘಾತ, ರಸ್ತೆ ಅಪಘಾತ, ಕೆಲಸದ ಸ್ಥಳದ ಅಪಘಾತ, ಹಾವು ಕಡಿತ, ವಿಷ ಸೇವನೆ, 30%ಕ್ಕಿಂತ ಹೆಚ್ಚು ಸುಟ್ಟ ಗಾಯ, ಹೆರಿಗೆ, ಮಕ್ಕಳ ಶಸ್ತ್ರಚಿಕಿತ್ಸೆ, ಪಾರ್ಶ್ವವಾಯು, ಡೆಂಗಿ ಗಂಭೀರ ಪ್ರಕರಣಗಳು. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಹಳೆಯ ವ್ಯವಸ್ಥೆಯೇ ಮುಂದುವರಿಯಲಿದೆ. ಹೃದಯಾಘಾತ, ರಸ್ತೆ ಅಪಘಾತ, ಹಾವು ಕಡಿತ, ಹೆರಿಗೆ, ಪಾರ್ಶ್ವವಾಯು ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಯಾವುದೇ ರೆಫರಲ್ ಪತ್ರವಿಲ್ಲದೆ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯಬಹುದು. ಹೀಗಾಗಿ ತುರ್ತು ಚಿಕಿತ್ಸೆಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಹೊಸ ಮಾರ್ಗಸೂಚಿಗಳು. ಸಕ್ಷಮ ಪ್ರಾಧಿಕಾರದ ಸಹಿ ಕಡ್ಡಾಯ. ವೈದ್ಯರು ಧನ್ವಂತರಿ ತಂತ್ರಾಂಶದಲ್ಲೇ ರೆಫರಲ್ ಸೃಜಿಸಬೇಕು. ರೋಗಿಯ ಭಾವಚಿತ್ರ ಕಡ್ಡಾಯವಾಗಿ ದಾಖಲಿಸಬೇಕು. ಬಳಕೆದಾರರ ಐಡಿ, ಪಾಸ್ವರ್ಡ್ ಹಂಚಿಕೊಳ್ಳುವುದು ನಿಷೇಧ. ಜಿಲ್ಲಾಸ್ಪತ್ರೆಗೆ ಮೊದಲ ಆದ್ಯತೆ. ತಂತ್ರಜ್ಞಾನ ಬಳಕೆ ಮೂಲಕವೂ ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ. ರೆಫರಲ್ ಪತ್ರಗಳನ್ನು ಇನ್ನು ಮುಂದೆ ಧನ್ವಂತರಿ ಸಾಫ್ಟ್ವೇರ್ ಮೂಲಕವೇ ಸೃಜಿಸಬೇಕು. ರೋಗಿಯ ಪ್ರಸ್ತುತ ಭಾವಚಿತ್ರವನ್ನು ದಾಖಲಿಸಬೇಕು. ಅಧಿಕಾರಿಯ ಅನುಮೋದನೆ ಕಡ್ಡಾಯವಾಗಿದೆ. ಹೀಗಾಗಿ ನಕಲಿ ದಾಖಲೆಗಳು, ನಕಲಿ ರೆಫರಲ್ಗಳು ಹಾಗೂ ಅನಧಿಕೃತ ಬಿಲ್ಲಿಂಗಿಗೆ ಅವಕಾಶ ಕಡಿಮೆಯಾಗಿದೆ ಎಂಬ ನಿರೀಕ್ಷೆ ಇದೆ.
ಸರ್ಕಾರದ ಈ ಉದ್ದೇಶ ಅಕ್ರಮಗಳಿಗೆ ಬ್ರೇಕ್ ಹಾಕುವುದಾದರೂ ಸಾಮಾನ್ಯ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಇನ್ನಷ್ಟು ಸುಲಭವಾಗಬೇಕು ಎನ್ನುವುದೇ ಸಾರ್ವಜನಿಕರ ಆಶಯ. ಹೊಸ ಎಸ್ಒಪಿ ಜಾರಿಯಿಂದ ಸರ್ಕಾರಿ ಹಣ ಉಳಿಯುತ್ತದೆಯೇ ಅಥವಾ ಚಿಕಿತ್ಸೆ ಪಡೆಯುವಲ್ಲಿ ಹೊಸ ಸವಾಲುಗಳು ಎದುರಾಗುತ್ತವೆಯೇ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಸುನಿಲ್ ಜೊತೆ ಮಂಜುನಾಥ್, ಪ್ರಗತಿ ಟಿವಿ, ತುಮಕೂರು.